ಸರ್ ನಾವು ಸಡನ್ ಆಗಿ ಆಗಕ್ಕಾಗಲ್ಲ ವೆಂಕಟೇಶ್. ಈಗ ನಾವು ಅವ್ರಿಗೆ ಹೇಳಿದ್ದೀವಿ, ಇವತ್ತು ಸಂಜೆ ನಾಳೆ ಬೆಳಿಗ್ಗೆ ಅವ್ರಿಗೆ ಏನೋ ಅವ್ರಿಗೆ ಕ್ಷಮೆ ಅನ್ನೋ ಒಂದು ಪದ ಬರಲಿಲ್ಲ ಅಂತಂದ್ರೆ ನೀವು ಯಾವುದೋ ಥಿಯೇಟರ್ನ ಕನ್ಫರ್ಮ್ ಮಾಡಬೇಡಿ, ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೀವಿ. ಹೇಳಿದ್ದೀವಿ ಇದೆ, ಏನೇನ್ ಡಿಸ್ಕಷನ್ ಆಗಿದೆ ನಾನು ಅವ್ರಿಗೆ ಅಪ್ಡೇಟ್ ಮಾಡ್ಬಿಟ್ಟು ಏನ್ ಅನ್ನೋದು ಆದಷ್ಟು ಬೇಗ ಅದನ್ನ ಒಂದು ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಅದನ್ನ ಅವ್ರು ಹೇಳ್ದಂಗೆ ನಾನು ಅವ್ರಿಗೆ ಎಲ್ಲ ಅಪ್ಡೇಟ್ ಮಾಡ್ಬಿಟ್ಟು ಅದನ್ನ ಮ್ಯಾಟರ್ನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತದೆ ಅದನ್ನ. ಸೊ ಇವತ್ತಿನ ಮೀಟಿಂಗ್ ಅಲ್ಲಿ ವಾಣಿಜ್ಯ ಮಂಡಳಿಯಿಂದ ನಿಮ್ಗೆ ಏನ್ ಹೇಳಿದ್ದಾರೆ ಅನ್ನುವಂಥದ್ದು, ಏನ್ ಹೇಳಿದ್ದಾರೆ? ಅದೇ ಮೇಡಮ್, ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನ ಕನ್ವೆ ಮಾಡಿ ಏನ್ ಅನ್ನೋದನ್ನ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತಾರಲ್ಲ ಸರ್. ನೀವೇ ಅವರು ಈಗ ಬೇರೆ ಇವೆಂಟ್ಸ್ ಅದರಲ್ಲಿ ಬಿಸಿ ಇದ್ದಾರೆ. ಸೊ ಕಮ್ಯುನಿಕೇಟ್ ಮಾಡ್ಕೊಂಡು ಅದನ್ನ ಎಷ್ಟು ಬೇಗ ಆಗುತ್ತೆ ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ. ಕ್ಷಮೆ ಕೇಳದೆ ಹೋದ್ರೆ ಸರ್ ನಿಮ್ ಪ್ರಾಬ್ಲಮ್ ಅದನ್ನ ಆಮೇಲೆ ಮಾತಾಡೋಣ. ಈಗ ಯಾಕೆ ಅದನ್ನ ಅದೇ ಮುಖ್ಯ ಆಗ್ಬೇಕಾಗಿರೋ ಸರ್ ನಮ್ಗೆ. ಈಗ ಅವ್ರು ಕ್ಷಮೆ ಕೇಳ್ತಾರ ಇಲ್ವಾ ಅನ್ನೋದೇ ಸಾರ್ಟ್ಸ್ ಔಟ್ ಇಟ್ಸ್ ಬೆಟರ್ ಇನ್ ಗುಡ್ ಅಲ್ಲ. ಕ್ಷಮೆ ಕೇಳದೇ ಇದ್ರೆ ಅದನ್ನ ಆಮೇಲೆ ಮಾತಾಡೋಣ ಮೇಡಮ್, ಈಗ ಬೇಡ. ಫಸ್ಟ್ ಲೆಟ್ ದಟ್ ಹ್ಯಾಪನ್. ಅದನ್ನ ಆಗ್ಲಿ ಫಸ್ಟ್. ನೀವು ಕರ್ನಾಟಕದವರೇನಾ? ಮೇಡಮ್ ಪಕ್ಕಾ ಕರ್ನಾಟಕದವ್ರು, ನಾವೇನ್ ಬೇರೆ ಗುಲ್ಬರ್ಗ. ಅದಕ್ಕೆ ದಟ್ಸ್ ವೈ ಐ ಆಮ್ ಯೂಸಿಂಗ್ ಇಂಗ್ಲಿಷ್ ಬಿಕಾಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸ್ಪೀಕಿಂಗ್ ಇಫ್ ಐ ಟಾಕ್ ಇನ್ ನಾರ್ತ್ ಕರ್ನಾಟಕ. ಅರ್ಥ ಆಗುತ್ತೆ ಸರ್, ನಾವೆಲ್ಲ ಕನ್ನಡಿಗರು ಸರ್. ಬಿಸ್ನೆಸ್ ಆಗಿ ನಾವು ಒಪ್ಕೊಳ್ತೀವಿ, ನಿಮ್ಗೆ ಲಾಸ್ ಆಗುತ್ತೆ ಈ ತರ ಆಗೋದ್ರಿಂದ. ನಿಮ್ಗೆ ಈ ತರದ ವಿಚಾರ ಬಂದಾಗ, ಅಂದ್ರೆ ಭಾಷೆ ವಿಚಾರ ಬಂದಾಗ ಬಿಸ್ನೆಸ್ ಮುಖ್ಯನಾ ಇಲ್ಲ ಎರಡೂ ಮುಖ್ಯ ಇರ್ತದೆ. ಸಿ ಯು ಆರ್ ಜಸ್ಟ್ ಟಾಕಿಂಗ್ ಇನ್ ಒನ್ ವೇ. ನಮಗೆ ಕನ್ನಡನೂ ಎಷ್ಟು ಇಂಪಾರ್ಟೆಂಟ್. ಹ್ಯಾಸ್ ಎ ಪರ್ಸನಲ್ ಟುಮಾರೋ ಎನಿಥಿಂಗ್ ಹ್ಯಾಪನ್ಸ್ ಟು ಮೀ, ಹೂ ವಿಲ್ ಕಮ್ ಫಾರ್ ಮೀ? ನನಗೆ ಯಾರು ಬರ್ತಾರೆ? ಬೋತ್ ಈಸ್ ಇಂಪಾರ್ಟೆಂಟ್ ಟು ಮೀ. ಫಸ್ಟ್ ಕನ್ನಡ ಈಸ್ ಇಂಪಾರ್ಟೆಂಟ್ ಟು ಮೀ. ನಾವು 40 ವರ್ಷದಿಂದ ಫಿಲಿಂ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನಮ್ಮ ಫಾದರ್ ಇಂದ ನಾವು ಫಿಲಿಂ ಇಂಡಸ್ಟ್ರಿಯಲ್ಲಿ ಇದ್ದೀವಿ.